ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಹೊಯ್ದವರೆನ್ನ ಹೊರೆದವರೆಂಬೆನು, ಬೈದವರೆನ್ನ ಬಂಧುಗಳೆಂಬೆನು, ಬಂಧುಗಳೆಂಬೆನು. ಹೊಯ್ದವರೆನ್ನ ಹೊರೆದವರೆಂಬೆನು, ಹೊಯ್ದವರೆನ್ನ ಹೊರೆದವರೆಂಬೆನು, ಬೈದವರೆನ್ನ ಬಂಧುಗಳೆಂಬೆನು, ಬೈದವರೆನ್ನ ಬಂಧುಗಳೆಂಬೆನು. ಹೊಯ್ದವರೆನ್ನ ಹೊರೆದವರೆಂಬೆನು, ಬೈದವರೆನ್ನ ಬಂಧುಗಳೆಂಬೆನು, ಬಂಧುಗಳೆಂಬೆನು. ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಆಳಿಗೊಂಡವರೆನ್ನ ಆಳ್ದರೆಂಬೆನು, ಆಳಿಗೊಂಡವರೆನ್ನ ಆಳ್ದರೆಂಬೆನು. ಹೊಯ್ದವರೆನ್ನ ಹೊರೆದವರೆಂಬೆನು, ಬೈದವರೆನ್ನ ಬಂಧುಗಳೆಂಬೆನು. ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಆಳಿಗೊಂಡವರೆನ್ನ ಆಳ್ದರೆಂಬೆನು. ಹೊಯ್ದವರೆನ್ನ ಹೊರೆದವರೆಂಬೆನು, ಬೈದವರೆನ್ನ ಬಂಧುಗಳೆಂಬೆನು. ಹೊಗಳಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದವರು, ಹೊಗಳಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದವರು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಹೊಯ್ದವರೆನ್ನ ಹೊರೆದವರೆಂಬೆನು, ಬೈದವರೆನ್ನ ಬಂಧುಗಳೆಂಬೆನು, ಬಂಧುಗಳೆಂಬೆನು, ಬಂಧುಗಳೆಂಬೆನು. ಇದು ಬಸವಣ್ಣನವರ ಪ್ರಸಿದ್ಧವಾದ ವಚನ ಮತ್ತು ವೆಂಕಟೇಶ್ ಕುಮಾರ್ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ. ಇವತ್ತಿದನ್ನು ನಾನು ಹಾಡೋ ಉದ್ದೇಶ ಏನಿರಲಿಲ್ಲ, ಹಂಗಾಗಿ ನೋಡ್ಕೊಂಡು ಬಂದಿರಲಿಲ್ಲ. ನಮ್ಮ ನಾಗನಗೌಡರು ಹೇಳಿದ್ರಲ್ಲ, ಅದಕ್ಕೆ ಅದನ್ನೇ ಇವತ್ತು ಚಿಂತನೆಗೆ ತಗೊಳ್ಳೋಣ ಅಂತ ಹೇಳಿ. ಯಾಕಂದ್ರೆ ಸ್ವಲ್ಪ ವಿಶೇಷವಾದ ಮತ್ತು ವಿಚಿತ್ರವಾದ ವಚನ. ಏನು? ಹೊಯ್ದವರನ್ನ ಹೊರೆದವರೆಂಬೆನು. ಹೊಯ್ದವರು ಅಂದ್ರೆ ಹೊಡೆದವರು, ಹೊಯ್ಯೋದಂದ್ರೆ ಹೊಡೆಯೋದು. ಹೊಯ್ದವರನ್ನ ಹೊಡೆದವರೆಂಬೆನು, ಹೊರೆಯೋದು ಅಂದ್ರೆ ಕಾಪಾಡೋದು. ಹೊರೆ ಅನ್ನೋ ಶಬ್ದ ಇದೆಯಲ್ಲ, ಅದೇ ಹೊರೆ ಅಂತ ಆಗಿರೋದು. ಹೊಯ್ದವರನ್ನ ಹೊರೆದವರೆಂಬೆನು, ಬೈದವರನ್ನ ಬಂಧುಗಳೆಂಬೆನು, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆನು, ಆಮೇಲೆ ಆಳಿಗೊಂಡವರನ್ನ ಆಳದರೆಂಬೆನು, ಹೊಗಳಿದವರನ್ನ ಹೊನ್ನ ಶೂಲದಲ್ಲಿ ಇಕ್ಕಿದರೆಂಬೆನು, ಕೂಡಲ ಸಂಗಮ ದೇವ. ಇದು ನೋಡಿದ್ರೆ ವಿಚಿತ್ರವಾಗಿ ಕಾಣುತ್ತೆ. ಪ್ರವಾದಿಗಳಿಗೆ, ತತ್ವಜ್ಞಾನಿಗಳಿಗೆ, ನಿಜವಾಗಿ ದಾರ್ಶನಿಕರಿಗೆ, ಅವ್ರಿಗೆ ಮಾತ್ರ ಇದು ಸಾಧ್ಯ, ನಮಗೆ ನಿಮಗೆ ಅಲ್ಲ. ಯಾಕಂದ್ರೆ ಗಾಂಧೀಜಿ ಕೂಡ ಹಾಗೆ ಇದ್ರು. ಗಾಂಧೀಜಿ ಆಮೇಲಿಂದ ಬುದ್ಧ. ಪುರಂದರದಾಸರದು ಒಂದು ಹಾಡು ಬರುತ್ತೆ, ದೇವ್ರ ನಮ್ಮ ಧರ್ಮ ವಿಜಯವೆಂಬ ದಿವ್ಯ ಮಂತ್ರ. ಅಲ್ಲಿ ಹೇಳ್ತಾರ ಅವರು, ಆಗದವ್ರ ಹೆಸರನ್ನ ಮಗನಿಗಿಡ್ಬೇಕಂತ. ಯಾರು ಬೈತಿರ್ತಾರಲ್ಲ ಅವ್ರ ಮನೆ ಹತ್ರನೇ ಗುಡಿಸಲು ಕಟ್ಕೋಬೇಕಂತೆ. ಕಬೀರದಾಸರು ಕೂಡ ಅದೇ ಹೇಳ್ತಾರೆ,
ನಿಂದಿಸಿದವರಿಗೆ ಒಂದು ಕುಟಿಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ, ನೀರು ಸಾಬೂನುಗಳಿಲ್ಲದೆ ನಿಮ್ಮನ್ನ ಶುಚಿಗೊಳಿಸುವವರು ಅಂತ ಹೇಳಿ ಕಬೀರ್ ದಾಸರು ಕೂಡ ಹೇಳ್ತಾರೆ. ಆದ್ರೆ ಇದು ಸಾಧ್ಯವ ನಮಗೆ ನಿಮಗೆ? ಹೇಳ್ಬೋದು ಅವ್ರದ್ದು. ಹೇಗೆ ಸಾಧ್ಯ ಆಗತ್ತೆ? ತುಂಬಾ ಕಠಿಣ ಆಗತ್ತೆ. ಅಂದ್ರೆ ಹೇಗನ್ನೋದು, ಹೊಡೆದವ್ರನ್ನ ನನ್ನ ಕಾಪಾಡಿದವ್ರು ಅಂತ ಹೇಳಿದ್ರೆ ನೀವು ಅದನ್ನ ಘೋಷಣೆ ಮಾಡ್ಕೊಳ್ಳಿ, ನಿಜವಾಗ್ಲೂ ನಾನು ಹಿಂಗ್ ನಡ್ಕೊಂತೀನಿ ಅಂತ ಹೇಳಿ ನಿಮ್ ವೈರಿಗಳ ಕಾಯ್ತಿರ್ತಾರ್ಬೇಕಲ್ಲ ಅದನ್ನ ಅನುಷ್ಠಾನ ಮಾಡಕ್ಕೆ. ಗೊತ್ತಾಯ್ತಲ್ವಾ? ಆತರ ಎಷ್ಟೋ ಜೀವನದಲ್ಲಿ, ಎಷ್ಟೋ ಜನ ಸಂತರ ಜೀವನದಲ್ಲಿ ಆತರ ಆಗಿದೆ. ಅವರು ಏನು ಮಾಡಲ್ಲ ಅಂತ ಗೊತ್ತಾದ ಕೂಡಲೇ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಥವಾ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಈ ತರ ಬುದ್ಧನ ಜೀವನದಲ್ಲೂ ಕೂಡ ಆಗಿದೆ, ಬೇರೆ ಬೇರೆಯವ್ರ ಜೀವನದಲ್ಲೂ ಆಗಿದೆ. ಆದರೆ ಅವರು ಒಂದು ವಿಶೇಷವಾದ ಸ್ಥಿತಿನಲ್ಲಿ ನಿಂತಿರ್ತಾರೆ. ಅವರು ನಾವು ನೀವು ನಿಂತ ಸ್ಥಿತಿನಲ್ಲಿ ಇರಲ್ಲ. ಅವರು ಪರಮಾತ್ಮನ ಜೊತೆ ಸಹಭೋಜನ, ಸಹವಾಸ, ಉಪವಾಸ ಅಂದ್ರೆ ಅದೇನೆ. ಪರಮಾತ್ಮನಿಗೆ ಅತ್ಯಂತ ಸಮೀಪವಾಗಿ ಬದುಕ್ತಿರ್ತಾರೆ. ಈ ದೇಹ ಅನ್ನುವಂತ ಒಂದು ಪಂಜರ ಅಷ್ಟೇ ಅವರಿಗೆ ಪರಮಾತ್ಮನಿಂದ ಅವ್ರನ್ನ ಬೇರೆ ಮಾಡಿರುತ್ತಷ್ಟೇ. ಅಷ್ಟು ಬಿಟ್ರೆ ಅದು ಅವರು ಪರಮಾತ್ಮನಿಗೆ ಬಹಳ ಸಮೀಪ ಇರ್ತಾರೆ. ಆದ್ರಿಂದ ಇದು ಸಾಧ್ಯ. ಇಲ್ಲದೆ ಹೋದ್ರೆ ನಮಗೆ ನಿಮ್ಗೆ ಯಾರಾದ್ರೂ ಬೈದ್ರೆ ಅವ್ರನ್ನ ಬಂಧುಗಳಂತೀವ? ಬದುಕಕ್ಕೆ ಒಂದು ಗಾದೆನೂ ಮಾಡಿಟ್ಟಿದ್ದಾರೆ. ಬೈದ ಹೇಳೋರು ಬದುಕಕ್ಕೆ ಹೇಳಿದ್ರು ಅಂತ ಹೇಳಿ. ಗೊತ್ತಾಯ್ತಲ್ವಾ? ಬೈದ ಹೇಳೋರು ಬದುಕಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ. ಅಂದ್ರೆ ತಂದೆ ತಾಯಿಗಳು, ಅಣ್ಣ ತಮ್ಮಂದ್ರು, ಗುರು ಹಿರಿಯರು, ಆತ್ಮೀಯ ಸ್ನೇಹಿತರು, ಇಂಥವರು ಕೆಲವು ಸಾರಿ ನಮ್ಮ ಹಿತವನ್ನು ಬೈಬಹುದು, ಹೊಡಿಬಹುದು. ಆವಾಗ್ಲೇ ನಾವು ಸ್ಥಿತಪ್ರಜ್ಞರಾಗಿರೋದು ಕಷ್ಟ. ಅಂದ್ರೆ ಒಂದೇ ಸಮನೆ ಇಟ್ಕೊಂಡು ಪ್ರೀತಿಯಿಂದ ಇರೋದು ಕಷ್ಟ ಆಗುತ್ತೆ. ಎಲ್ಲೋ ಕೆಲಸ ಇರ್ಬೋದು ಹೆದರ್ಕೊಂಡು. ಆದ್ರೆ ನಿಜವಾಗಿ ಆ ಹಿತವನ್ನ ಬಯಸ್ತಕ್ಕಂಥವ್ರು ಹೊಡಿಬಹುದು, ಬೈಬಹುದು, ಆದರೆ ಅದು ನಮ್ಮ ಉದ್ಧಾರಕ್ಕಾಗಿ. ಆದ್ರೆ ಇಲ್ಲಿ ಬಸವಣ್ಣವರು ಹೇಳಿರ್ತಕ್ಕಂಥದ್ದು, ನಾವು ಅಂತ ಸ್ಥಿತಿಯನ್ನು ಗಳಿಸ್ಕೊಳ್ಳೇಬೇಕು. ಮೋಕ್ಷವನ್ನು ಸಾಧಿಸ್ಬೇಕಾದ್ರೆ, ಆನಂದವನ್ನು ಹೊಂದಬೇಕಾದ್ರೆ ಅಂತ ಸ್ಥಿತಿಯನ್ನು ಗಳಿಸ್ಕೋಬೇಕು. ಬಹಳ ಅದ್ಭುತವಾದಂತಹ ವಚನ ಇದು. ಹೊಗಳಿದವರು ಹೊಗಳಿಯನ್ನು ಹೊನ್ನಶೂಲದಲ್ಲಿ ಇಕ್ಕಿದರು. ಹೊನ್ನಶೂಲ ಅಂದ್ರೆ ಗೊತ್ತಾ? ಬಂಗಾರದ್ದು ಖಡ್ಗ. ಶೂಲ ಅಂದ್ರೆ ಖಡ್ಗ ಅಲ್ಲ, ಆ ನೇಣುಗೊಂಬ. ಶೂಲ ಅಂದ್ರೆ ನೇಣುಗಂಬ. ಶೂಲ ಕೆರ್ಸೋದು ಅಂತಾರಲ್ಲ, ಅದು ಬಂಗಾರದ್ದು. ನೋಡಕ್ ಬಂಗಾರದ್ದೇ. ಅಲ್ಲಿ ಸರಪಳಿ ಹಾಕ್ತಾರಲ್ಲ ಸಾಯಿಸಕ್ಕೆ, ಅದು ಬಂಗಾರದ್ದೇ. ಆದ್ರೆ ಸಾಯಿಸೋದು ಬಿಡುತ್ತಾ? ಸಾಯಿಸುತ್ತೆ. ಮಹಾದೇವಕ್ಕನು ಒಂದ್ ಕಡೆ ಹೇಳ್ತಾರೆ, ವಜ್ರದ ಖಡ್ಗವೆಂದರೆ, ವಜ್ರದ ಖಡ್ಗದಿಂದ ತಲೆ ಹೊಯ್ದರೆ ಕೊಲ್ಲದೆ ಮಾಡುವುದೇ, ಸಾಯ್ತೀವಿ. ಅದಕ್ಕೆ ಹೊಗಳಿಕೆ ಅನ್ನುವಂಥದ್ದು ಅದು ಒಂಥರ, ಅದರಲ್ಲೂ ಈ ಸಾಧಕರಿಗೆ ದೊಡ್ಡವರಾದ್ಮೇಲೆ, ತಿಳುವಳಿಕೆ ಬಂದ್ಮೇಲೆ ಸುಳ್ಳೆ ಹೊಗಳಿದ್ರೆ ಗೊತ್ತಾಗ್ಬಿಡುತ್ತೆ, ಅವರಿಂದ ಹುಷಾರಾಗಿರ್ತೀವಿ. ಆದ್ರೆ ಸಾಧನಾವಸ್ಥೆಯಲ್ಲಿ ಹೊಗಳದಾಗ ಉಬ್ಬಿ ಹೋಗ್ಬಿಡ್ತಾರೆ ಎಲ್ಲ ಸಾಧಕರು. ಅದೊಂದು ರೀತಿ ನಿಶೆ ತರ ಕೆಲಸ ಮಾಡುತ್ತೆ. ಕುಡ್ದವ್ರಿಗೆ ಹೆಂಗ್ ನಿಶೆ ಆಗತ್ತಲ್ಲ, ಹಂಗೆ ಹೊಗಳದಾಗ ಎರಡು ಲಾಭ ಇದೆ. ಒಂದು ಲಾಭನೂ ಇದೆ, ನುಕ್ಸಾನೂ ಇದೆ. ಎರಡು ರೀತಿಯ ಲಾಭ ಅಂದ್ರೆ ಪ್ರಯೋಜನ ಇದೆ. ಒಂದು, ಹೊಗಳೋದ್ರಿಂದ ನಮ್ಮಲ್ಲಿದ್ದಂಥ ಶಕ್ತಿ ಹೊರಗೆ ಬರ್ಬೋದು. ಬರೇ ಬೈಯೋದೇ ಇದ್ರೆ ಅವ್ರಲ್ಲಿದ್ದಂಥ ಶಕ್ತಿ ಹೊರಗೆ ಬರಕ್ಕಾಗಲ್ಲ. ಮಕ್ಕಳನ್ನ ಬೆಳೆಸುವಾಗ ಅವ್ರಿಗೆ ಹೊಗಳಿಕೆ ಕೊಡುವಾಗ ಹೊಗಳಿಕೆನೂ ಕೊಡ್ಬೇಕು, ಬೈಗಳ ಕೊಡುವಾಗ ಬೈಗಳನ್ನು ಕೊಡ್ಬೇಕು. ಶರಣರು, ಸಂತರು, ಮಹಾತ್ಮರು ಅವರು ಸ್ವೀಕರಿಸೋದಕ್ಕೆ ಗೊತ್ತಿರುತ್ತೆ, ಯಾವ್ದನ್ನ ಸ್ವೀಕರಿಸ್ಬೇಕು, ಯಾವ್ದನ್ನ ತಿರಸ್ಕರಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ತೊಂದರೆ ಇಲ್ಲ. ಆದ್ರೆ ಸಾಧಕರಿಗೆ ಪ್ರಾರಂಭಾವಸ್ಥೆಯಲ್ಲಿ ನಾನು ಇದನ್ನು ಅರ್ಥ ಮಾಡ್ಕೊಂಡೆ. ಅಂದ್ರೆ ಸಾಧನೆಗೆ ಬಂದ 6 ತಿಂಗಳಲ್ಲಿ ನನಗಿದು ಅರ್ಥ ಆಯ್ತು. ಓಹೋ, ಹೊಗಳಿಕೆ ಅನ್ನೋದು ಕೂಡ ಒಂದು ರೀತಿ ಹೆಂಡ ಇದ್ದಂಗೆ. ಅದು ಕುಡಿತ ನಿಶೆ ಕಡಿಮೆ ಹಾಕೊಂತ ಬರುತ್ತೆ ಹೊರತು ಹೆಚ್ಚೇನಾಗಲ್ಲ. ಹಾಗೆ ಹೊಗಳಿಕೆ ಅನ್ನುವಂಥ ನಿಶೆಗೆ ಬಲಿಯಾಗ್ಬಿಟ್ರೆ ಅದು ಎಷ್ಟು ಹೊಗಳಿದ್ರು ಸಮಾಧಾನ ಆಗಲ್ಲ. ಇನ್ನು ಬೇರೆಯವ್ರನ್ನ ಹೊಗಳಿದ್ರು ಸಹಿಸಲ್ಲ, ಎರಡೂ ಶುರುವಾಗ್ಬಿಡುತ್ತೆ. ತಮ್ಮನ್ನ ಎಷ್ಟು ಹೊಗಳಿದ್ರು ಸಮಾಧಾನ ಆಗಲ್ಲ ಅವ್ರಿಗೆ, ಬೇರೆಯವ್ರನ್ನ ಹೊಗಳಿದ್ರು ಅವ್ರು ಸಹಿಸಲ್ಲ. ಹೆಂಡದ ಈ ನಿಶೆಗೆ ಬಲಿಯಾದಂತ ಇದು ಒಂಥರ ಡ್ರಗ್ಸ್ ಎಡಿಕ್ಷನ್ ಅಂತಿರಲ್ಲ, ಮಾದಕ ವ್ಯಸನಿಗಳು. ಹೊಗಳಿಕೆ ಕೂಡ ಹಾಗೇನೆ. ಅದಕ್ಕೆ ಬಸವಣ್ಣವ್ರು ಹೇಳೋದು,
ನನ್ನನ್ನ ಹೊನ್ನಶೂಲದಲ್ಲಿ ಇಕ್ತಾರೆ ಹೊಗಳದವರು ಅಂತ. ಅದರ ಅರ್ಥ ಬಸವಣ್ಣವ್ರನ್ನ ಯಾರು ಹೊಗಳಿಲ್ಲ, ಅವ್ರ ಹೊಗಳಿಕೆಗೆ ಆಸ್ಪದನೆ ಕೊಟ್ಟಿಲ್ಲ ಅಂತ ಅಲ್ಲ. ಬಸವಣ್ಣನವರನ್ನ ಮಂತ್ರಪುರುಷ ಅಂತ ಹೇಳಿ, ಬಸವಣ್ಣನವರನ್ನ ಹೊಗಳಿ ಅಥವಾ ಇರೋ ಸತ್ಯವನ್ನು ಹೇಳಿರ್ತಕ್ಕಂಥ, ಅದು ಉತ್ಪ್ರೇಕ್ಷೆ ಅಲ್ಲ, ಸುಳ್ಳಲ್ಲ. ಅಂತಹ ನೂರಾರು ವಚನಗಳು, 500ಕ್ಕೂ ಹೆಚ್ಚು ವಚನಗಳು ಅಥವಾ 1000ಕ್ಕೂ ಹೆಚ್ಚು ವಚನಗಳು ಸಿಗ್ಬೋದು. ಅಷ್ಟು ಚೆನ್ನಾಗಿ ಬಸವಣ್ಣವ್ರನ್ನ ಮಂತ್ರಪುರುಷ ಅಂತ ಹೇಳಿ ಎಲ್ಲಾ ಶರಣರು ಅವರ ಸ್ವಭಾವವನ್ನ, ಅವರ ಗುಣವನ್ನ ಹೊಗಳಿದ್ದಾರೆ, ಬರೆದಿಟ್ಟಿದ್ದಾರೆ, ದಾಖಲೆ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಅದರಲ್ಲಿ ಸಿದ್ದರಾಮೇಶ್ವರರು ಮೊದಲಿಗರು. ಬಸವಣ್ಣವ್ರು ಬಸವ ಸ್ತೋತ್ರ ಮಾಡೋದ್ರಲ್ಲಿ ಬಸವ ಸ್ತೋತ್ರ ತ್ರಿವಿಧಿ ಅಂತಾನೆ ಬರೆದ್ಬಿಟ್ಟಿದ್ದಾರೆ. ಆಮೇಲೆ ಅಷ್ಟಾವರಣ ಸ್ತೋತ್ರ, ಗುರು ಸ್ತೋತ್ರ, ಆಮೇಲೆ ವಿಶೇಷ ಸ್ತೋತ್ರಗಳನ್ನೆಲ್ಲ ಮಾಡಿದ್ದಾರೆ. ಎಲ್ಲ ಶರಣ ಸ್ತೋತ್ರ ಮಾಡಿದ್ದಾರೆ. ಬಸವಣ್ಣವ್ರ ಬಗ್ಗೆ ಅಂತೂ ವಿಶೇಷವಾಗಿ ಬರೆದಿದ್ದಾರೆ. ಮಹದೇವಕ್ಕನವರು ಬಸವಣ್ಣನವರ 52 ಗುಣಗಳನ್ನ ಬರೆದಿದ್ದಾರೆ. ಒಂದು ವಚನದಲ್ಲಿ ಜಗದ್ಹಿತಾರ್ಥವಾಗಿ ಬಸವಣ್ಣನವರು ಮರ್ತ್ಯಲೋಕಕ್ಕೆ ಬಂದ್ರು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇವರನ್ನೆಲ್ಲ ಬಸವಣ್ಣವ್ರನ್ನ ಹೊಗಳದಂತ ಅಲ್ಲಮ ಪ್ರಭುದೇವರು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಇವ್ರನ್ನು ವೈರಿಗಳನ್ನಕ್ ಬರುತ್ತಾ? ಅನ್ನಕ್ ಬರಲ್ಲ. ಅವರು ಹೊಗಳಿದಾರಲ್ಲ, ಅವ್ರು ಸ್ತುತಿ ಮಾಡಿದ್ದಾರೆ. ಅಂದ್ರೆ ಪ್ರಾಯಶಃ ಇದ್ದ ಅವಧಿನಲ್ಲಿ ಒಬ್ಬ ಪ್ರವಾದಿ ಬದುಕಿರುವ ಅವಧಿಯಲ್ಲಿ ಬಸವಣ್ಣವ್ರನ್ನಷ್ಟು ಅರ್ಥ ಮಾಡ್ಕೊಂಡು ಬಸವಣ್ಣನವರ ಮಾರ್ಗದಲ್ಲಿ ನಡೆದು ಬಸವಣ್ಣನವ್ರನ್ನ ಮಂತ್ರ ಪುರುಷರ ಸ್ಥಾನಕ್ಕೆ ಏರಿಸಿದಂತಹ ಏಕೈಕ ಪ್ರವಾದಿ ಇರ್ಬೋದೇನೋ ಜಗತ್ತಿನಲ್ಲಿ. ಅದಕ್ಕೆ ದುರ್ದೈವ ಅಥವಾ ಪ್ರಕೃತಿ ವೈರುಧ್ಯ ಏನಾಯ್ತು ಅಂದ್ರೆ, ಬಸವಣ್ಣವ್ರನ್ನ ಸಮಕಾಲೀನರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ಅಷ್ಟು ಚೆನ್ನಾಗಿ 21ನೇ ಶತಮಾನದಲ್ಲೂ ಅರ್ಥ ಮಾಡ್ಕೊಂಡಿದೀವಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಆಶ್ಚರ್ಯ ಆಗತ್ತೆ. ಇಂತಹ ವ್ಯಕ್ತಿ ಮಾಂಸ ರಕ್ತ ಸಹಿತ ದೇಹದಲ್ಲಿದ್ರ, ಗಾಂಧೀಜಿ ತೀರ್ಕೊಂಡಾಗ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ, ಇಂತಹ ಒಂದು ವ್ಯಕ್ತಿತ್ವ, ಒಬ್ಬ ವ್ಯಕ್ತಿ ಮಾಂಸ ರಕ್ತ ಮೂಳೆಗಳನ್ನ ಇಟ್ಕೊಂಡು ಬದುಕಿತ್ತು ಈ ಜಗತ್ನಲ್ಲಿ ಅಂದ್ರೆ ಮುಂದಿನ ಜನಾಂಗ ನಂಬಲ್ಲ ಅಂತ ಹೇಳಿ ಐನ್ಸ್ಟೀನ್ ಹೇಳ್ತಾರೆ. ಐನ್ಸ್ಟೀನ್ ಗಾಂಧೀಜಿಯವ್ರು ನೋಡಿಲ್ಲ, ಪ್ರಾಯಶಃ ಗಾಂಧೀಜಿಯವ್ರನ್ನು ಭೇಟಿನೂ ಆಗಿಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ಕಾಲಕ್ಕೆ ಇಬ್ರು ಒಟ್ಟಿಗೆ ಬದುಕಿದ್ರು. ಗಾಂಧೀಜಿಯವ್ರ ನಂತರ ಆಲ್ಬರ್ಟ್ ಐನ್ಸ್ಟೀನ್ ತೀರ್ಕೊಂಡಿದ್ದು ಅನ್ಸುತ್ತೆ. ಹೌದು, ಗಾಂಧೀಜಿಯವ್ರು ತೀರ್ಕೊಂಡ ಸುಮಾರು ಒಂದು 7-8 ವರ್ಷ ಐನ್ಸ್ಟೀನ್ ಬದುಕಿರ್ಬಹುದು. ಆದ್ರೆ ಗಾಂಧೀಜಿ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರು, ನೋಡ್ಲಾರ್ದೇನೆ, ಗಾಂಧೀಜಿನ ಭೇಟಿ ಆಗ್ಲಾರ್ದೇನೆ. ಆದ್ರೆ ಬಸವಣ್ಣವ್ರನ್ನ ಸ್ತುತಿ ಮಾಡದಂತಹ ಶರಣರು ಬಸವಣ್ಣವ್ರು ನೋಡಿದ್ರು, ಒಡನಾಡಿದ್ರು, ಜೊತೆಗೆ ಅವರ ಆ ಶಕ್ತಿ, ಪರುಷಮಯ ವ್ಯಕ್ತಿತ್ವ, ಪಂಚಪರುಷ ಮೂರ್ತಿ ಅಂತ ಏನ್ ಕರೀತಾರಲ್ಲ ಬಸವಣ್ಣವ್ರಿಗೆ, ಅದನ್ನ ಪ್ರತ್ಯಕ್ಷ ಅನುಭವಿಸ್ಕೊಂಡಿದ್ರು. ಅಂತಹ ಶರಣೆಯರು ಬಸವ ದರ್ಶನವನ್ನ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೆಲವರು ವಿಚಾರವಾದಿಗಳು, ಆಮೇಲಿಂದ ನಾಸ್ತಿಕರು ಮತ್ತು ವಿಚಾರವಾದಿಗಳು ಏನ್ ಮಾಡ್ತಾರೆ ಅಂದ್ರೆ, ಇಂತಹ ಕೆಲವರು ಆಮೇಲೆ ಉದ್ದೇಶಪೂರ್ವಕವಾಗಿ ಬಸವಣ್ಣವ್ರಿಗೆ ಗುರುತ್ವ ಕೊಡಬಾರ್ದು ಅಂತಕ್ಕಂತಹ ಪೂರ್ವಗ್ರಹ ಪೀಡಿತರು ಇಂತಹ ಬಸವಣ್ಣವ್ರ ಕೆಲವು ವಚನಗಳನ್ನ ಇಟ್ಕೊಂಡು ಈಗಿನ ಬಸವ ಭಕ್ತರಿಗೆ ಬೈತಾರೆ. ನೋಡ್ರಿ, ಬಸವಣ್ಣವ್ರನ್ನ ಹೊಗಳಬೇಡ್ರಿ ಅಂತ ಅವರೇ ಹೇಳಿದ್ದಾರೆ, ನೀವೆಲ್ಲ ಹೊಗಳ್ತಿರಲ್ಲ, ಪೂಜೆ ಮಾಡ್ತಿರಲ್ಲ ಅಂತ ನಿಮ್ಮನ್ನ ಟ್ಯಾಕಲ್ ಮಾಡ್ತಾರ ಅವರು. ಅದು ಒಂದು ರೀತಿ ಮೋಸ. ಅವ್ರು ಹೇಳ್ತಕ್ಕಂಥದ್ದು ಅದು ಮೋಸದ ವ್ಯಾಖ್ಯಾನ. ಅದರ ಅಗತ್ಯ ನಮಗಿಲ್ಲ. ಬಸವಣ್ಣವರು ನಾವು ಬದುಕುವಾಗ ಸಾಮಾನ್ಯ ಸೂತ್ರ ಏನಪ್ಪಾ ಅಂದ್ರೆ, ಬದುಕೋಕ್ಕಾಗಿ ನಮಗೆ ಒಳ್ಳೇದನ್ನ ಮಾಡೋ ಹಿತದೃಷ್ಟಿಯಿಂದ ಬೈದವ್ರನ್ನ ನಾವು ನಿಷ್ಠೂರ ಮಾಡ್ಕೋಬಾರ್ದು. ಅವ್ರನ್ನ ತಂದೆ ತಾಯಿಗಳು ಅನ್ಬೇಕು. ಹೊಡೆದ್ರೆ ಬಡಿದ್ರೆ ಕೂಡ ನಾವು ತತ್ವವನ್ನು ಬಿಡಬಾರ್ದು, ಧರ್ಮವನ್ನು ಬಿಡಬಾರ್ದು. ಅವರು ನಮ್ಮನ್ನು ಕಾಪಾಡಿದ್ರು ಅಂತ ಅನ್ಕೊಳ್ಬೇಕು. ಯಾಕಂದ್ರೆ ಇನ್ನೊಂದು ವಚನದಲ್ಲಿ ಮಾರ್ಮಿಕವಾಗಿ ಹೇಳ್ತಾರೆ ಅವರು, ಏನು ಅಂದ್ರೆ, ಸ್ತುತಿಸುವನೊಬ್ಬ ನಿಂದಿಸುವನೊಬ್ಬ ಇಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪುಣ್ಯವನೊಬ್ಬಾತ ಕೊಂಬ, ಪಾಪವನೊಬ್ಬಾತ ಕೊಂಬ. ನಮ್ಮ ಕೂಡಲ ಸಂಗನ ಶರಣರು ನಿತ್ಯ ಮುಕ್ತರು ಅಂತ ಹೇಳ್ತಾರೆ. ಅಂದ್ರೆ ಶಿವಯೋಗಿಯ ಪರಮ ಬಂಧುಗಳು, ಹೊಗಳವರು ಪರಮ ಬಂಧುಗಳೇ, ಬೈಯವರು ಪರಮ ಬಂಧುಗಳೇ. ಯಾಕಂದ್ರೆ ಅವರು ಒಬ್ಬ ಪಾಪವನ್ನು ಕೊಳ್ತಾನಂತೆ, ಒಬ್ಬ ಪುಣ್ಯವನ್ನು ಕೊಳ್ತಾನಂತೆ. ಯಾರು ಬೈತಾರೋ ಅವ್ರ ಪಾಪವನ್ನು ಕೊಳ್ತಾರೆ, ಯಾರು ಹೊಗಳ್ತಾರೋ
ಅವರು ಪುಣ್ಯವನ್ನ ಕೊಳ್ತಾರೆ, ಅಂದ್ರೆ ತೆಗೆದುಕೊಳ್ತಾರೆ. ಶರಣರು ಮಾತ್ರ ನಿತ್ಯ ಮುಕ್ತರು, ಅವ್ರು ಯಾವ ಬಂಧನಕ್ಕೂ ಒಳಗಾಗಲ್ಲ ಅಂತ ಹೇಳ್ತಾರೆ. ಅದರಿಂದ ಬೈದವರಿನ ಬಂಧುಗಳೆಂಬೆ ಅಂತ ಬೈಕೊಂತ ಅಡ್ಡಾಡ್ಬೇಡ್ರಿ, ಗೊತ್ತಾಯ್ತಲ್ಲ. ಅಲ್ಲಿ ಅಲ್ಲಿ ಹೇಳಿರ್ತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದು ನಾವು. ಅಂದ್ರೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಮಗೆ ಮಾರ್ಗ ತೋರಿಸ್ಕೊಟ್ಟಿದ್ದಾರೆ. ಮೃದು ವಚನವೇ ಸಕಲ ಜಪಂಗಳು, ಮೃದು ವಚನವೇ ಸಕಲ ತಪಂಗಳು, ಆ ಸದುವಿನಯವೇ ಸದಾಶಿವನ ಒಲುಮೆ. ಹಾಗೆ ನಾವು ಬದುಕಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.